ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲು ರುಚಿಕರವಾಗಿರೋ ಅಂಥ ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಬಾಯಲ್ಲಿ ನೀರು ಬರಿಸುವಂಥ ಸಾರಿನ ರೆಸಿಪಿ, ಟೊಮೆಟೊ ಉಪ್ಸಾರು ಅಥವಾ ಟೊಮೆಟೊ ಉಪ್ಪೆಸರಿನ ರೆಸಿಪಿ. ಬಿಸಿ ಅನ್ನದ ಜೊತೆಗೆ ಚೆನ್ನಾಗೇ ಇರುತ್ತೆ. ರಾಗಿ ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್. ಟ್ರೈ ಮಾಡಿ ನೋಡಿ. ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕಿಟ್ಕೊಂಡಿದ್ದೀನಿ. ಸುಮಾರು ಒಂದು ಅರ್ಧ ಲೀಟ್ರಷ್ಟು ನೀರು ಚೆನ್ನಾಗಿ ಕಾದಿದೆ. 3 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಇದು ನಾಟಿ ಟೊಮೆಟೊನ ಉಪಯೋಗ ಮಾಡ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಬೇಕನ್ನಂಗಿದ್ರೆ ಟೊಮೆಟೊ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ 4ರಿಂದ 5 ಖಾರನ ನಿಮ್ಮಿಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು. 4ರಿಂದ 5 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಇನ್ನಷ್ಟು ಸ್ಪೈಸಿಯಾಗಿ ಖಾರವಾಗಿ ಬೇಕನ್ನಂಗಿದ್ರೆ 1-2 ಹಸಿರು ಮೆಣಸಿನ್ಕಾಯಿ, ಇದ್ರ ಜೊತೆಗೆ 1-2 ಒಣಮೆಣಸಿನ್ಕಾಯಿನ ಕೂಡ ಸೇರಿಸ್ಕೋಬೋದು. ಟೊಮೆಟೊ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು 1-2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. 3 ನಿಮಿಷ ಆದಮೇಲೆ ಟೊಮೆಟೊ ಚೆನ್ನಾಗಿ ಬೆಂದಿದೆ, ಹಸಿರು ಮೆಣಸಿನ್ಕಾಯಿ ಕೂಡ ಮೆತ್ತಗಾಗಿದೆ. ನೋಡಿ, ಈ ರೀತಿಯಾಗಿ ಸಿಪ್ಪೆ ಬರ್ತಾ ಇದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಮುಂದಿನ ಸ್ಟೆಪ್ಗಳನ್ನ ಮಾಡ್ಕೊಳ್ಳೋಣ. 1 ದೊಡ್ಡ ಈರುಳ್ಳಿನ ಬೆಂಕಿಯಲ್ಲಿ ಸುಡ್ತಾ ಇದ್ದೀನಿ. ಈ ರೀತಿ ಬೆಂಕಿಯಲ್ಲಿ ಸುಟ್ಟು ಉಪಯೋಗ ಮಾಡೋದ್ರಿಂದ ಸಕ್ಕ ಟೇಸ್ಟಿಯಾಗಿ ತುಂಬಾ ರುಚಿಕರವಾಗಿರುತ್ತೆ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಸುಮಾರು 3-4 ಜನಕ್ಕೆ ಒಂದೊತ್ತಿಗೆ ಸಾಕಾಗುತ್ತೆ. ಮೊದಲೇ ಹೇಳ್ದಂಗೆ ಹುಳಿ ಕ್ವಾಂಟಿಟಿ ಜಾಸ್ತಿ ಬೇಕನ್ನಾಗಿದ್ರೆ ಟೊಮೆಟೊ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಳ್ಳಿ. ಈಗ ಈರುಳ್ಳಿನ ಚೆನ್ನಾಗಿ ಸುಟ್ಕೊಂಡಿದ್ದೀನಿ, ಕಪ್ಪಾಗಿದೆ, ಒಳಗೆ ಕೂಡ ಚೆನ್ನಾಗಿ ಬೆಂದಿದೆ. ಬೆಳ್ಳುಳ್ಳಿ 1 ಗಡ್ಡೆನ ಕೂಡ ಸುಟ್ಕೊಳ್ತಾ ಇದ್ದೀನಿ ಬೆಂಕಿಯಲ್ಲೇ. ಸುಮಾರು 10ರಿಂದ 12 ಎಸಳು ಇರ್ಬೋದು. ಬೆಳ್ಳುಳ್ಳಿನ ಕೂಡ ಸುಟ್ಟಿದ್ದಾಗಿದೆ. ಇವಾಗ ಮುಂದಿನ ಸ್ಟೆಪ್ಪು ರುಬ್ಕೋಬೇಕು. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮೊದಲಿಗೆ ಟೊಮೆಟೊ ಹಸಿರು ಮೆಣಸಿನ್ಕಾಯಿನ ಬೇಯಿಸಿಟ್ಕೊಂಡಿದ್ನಲ್ಲ ಅದು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಂಕಿಯಲ್ಲಿ ಸುಟ್ಟಿಟ್ಕೊಂಡಿದ್ನಲ್ಲ ಅದು, ಇದು ಕಾಯಿ ತುರಿ ದೊಡ್ಡ ಚಮಚದಲ್ಲಿ ಸುಮಾರು 4ರಿಂದ 5 ಟೇಬಲ್ ಸ್ಪೂನಷ್ಟು, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಜೀರಿಗೆ, ಇದು ಕಾಳು ಮೆಣಸಿನ ಪುಡಿ ಸುಮಾರು 1/4 ಚಮಚದಗಿಂತಲೂ ಕಡಿಮೆ ಇದೆ. ಕಾಳು ಮೆಣಸು ಮನೇಲಿ ಇರಲಿಲ್ಲ, ಅದಕ್ಕೋಸ್ಕರವಾಗಿ ಕಾಳು ಮೆಣಸಿನ ಪುಡಿನ ಉಪಯೋಗ ಮಾಡ್ತಾಯಿದ್ದೀನಿ. ಕಾಳು ಮೆಣಸು ಮನೇಲಿದ್ರೆ ಸುಮಾರು 7ರಿಂದ 8 ಕಾಳಷ್ಟನ್ನ ಉಪಯೋಗ ಮಾಡ್ಬೋದು. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ಪಷ್ಟು ನೀರು, ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಐ ಫ್ಲೇಮ್ನಲ್ಲಿ. ಸ್ವಲ್ಪ ಎಣ್ಣೆ, ಸಾಸಿವೆ ಸ್ವಲ್ಪ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಸಾಸಿವೆ ಚಿಟಪಟ ಅಂದ ನಂತರ ಕರಿಬೇವಿನ ಎಲೆಗಳು ಸುಮಾರು 8ರಿಂದ 10 ರುಬ್ಬಿಟ್ಕೊಂಡಿದ್ನಲ್ಲ ಉಪ್ಸಾರು ಖಾರ ಅದು, ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು. ತುಂಬಾ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಅಥವಾ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ. ಗಟ್ಟಿಯಾಗಿ ಬೇಕನ್ನಂಗಿದ್ರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ತೆಳುವಾಗಿರಲಿ, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರಲಿ ಅನ್ನಂಗಿದ್ರೆ ನೀರನ್ನ ನೋಡಿ ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಕಲಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ರುಚಿಕರವಾಗಿರೋ ಅಂಥ ಟೊಮೆಟೊ ಉಪ್ಸಾರು ಅಥವಾ ಟೊಮೆಟೊ ಉಪ್ಪೆಸರು ರೆಡಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಗ್ಯಾರಂಟಿ ಹೇಳ್ತೀನಿ, ಪದೇ ಪದೇ ಮಾಡ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.